ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವಿಲ್ಲಿ ನೋಡ್ತಾ ಇರ್ಬೋದು ಚರಿ ಬಾಯ್ ಮಾಡ್ತಾ ಇದ್ದಾನೆ. ಯಾಕಂದರೆ ನಾನು ನನ್ನ ಹಸ್ಬೆಂಡ್ ಬ್ಯಾಂಗ್ಳೂರ್ ಹೊರಟಿದ್ದೀವಿ. ಸೊ ಹಾಗಾಗಿ ಅವನನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಯಾಕಂದರೆ ನನಗೆ ಈವೆಂಟ್ ಇದೆ. ಸೊ ಬ್ಯಾಂಗ್ಳೂರಿಂದ ನಾನು ಚಿತ್ರದುರ್ಗಕ್ಕೆ ಹೋಗಬೇಕು. ಸೊ ಹಾಗಾಗಿ ಅವನನ್ನು ಮೈಸೂರಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಅವನು ಅಳ್ತಾ ಇದ್ದ ಆ್ಯಕ್ಚುಲಿ ಕೊನೆಯಲ್ಲಿ. ಸೊ ಅದು ಸ್ವಲ್ಪ ಬೇಜಾರಾಯಿತು. ಪಾಪು ಏನನ್ನಿಸ್ತು ಚರಿ ಅಳ್ತಾ ಇದ್ದಿದ್ದು? ಬರ್ಬೋದಿತ್ತು ಬ್ಯಾಂಗ್ಳೂರ್ಗೆ ಅಮ್ಮನ ಕರ್ಕೊಂಡು, ಬಟ್ ಅವರಿಗೆ ಬೆಳಗ್ಗಿಂದ ರಾತ್ರಿವರೆಗೂ ಒಬ್ಬರೇ ನೋಡ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ. ಆ್ಯಂಡ್ ಇವ್ರು ಬರೋವರೆಗೂ ಅವರೊಬ್ಬರೇ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಂಥೇಳಿ ನಾನು ಮೈಸೂರಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಮೈಸೂರಲ್ಲಾದರೆ ನಮ್ಮ ಡ್ಯಾಡಿ ಇರ್ತಾರೆ, ನಮ್ಮ ಅವ್ವ ಇರ್ತಾರೆ. ಸೊ ಆರಾಮಾಗಿರ್ತಾನೆ. ಆದರೆ ಯಾಕೋ ಗೊತ್ತಿಲ್ಲ, ವಿಡಿಯೋ ಕಾಲ್ ಮಾಡಿದಾಗ ಅಳ್ತಾ ಇದ್ದ. ಸೊ ಅದೊಂಥರ ಬೇಜಾರಾಗ್ತಿತ್ತು. ಇಲ್ಲ ವರ್ಕ್ ಇರುವಾಗ ಹೋಗಲೇಬೇಕಲ್ಲ, ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಮನೆಗೆ ಬಂದು ನಾನು ಕ್ವಿಕ್ಕಾಗಿ ಮೂಲಂಗಿ ಸಾಂಬಾರು ಮಾಡಿದೆ. ಸೊ ಅದ್ರ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈಸಿ ಆ್ಯಂಡ್ ಸಿಂಪಲ್ ಆಗಿ. ಇಲ್ಲಿ ಒಂದು 2-3 ಸಲ ತೊಳ್ಕೊಂಡಿದ್ದೀನಿ ಬೇಳೆನ. ಒಂದು ಚಿಕ್ಕ ಗ್ಲಾಸ್ ಅಷ್ಟು ಇಬ್ಬರಿಗೆಲ್ಲ. ಸೊ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಈರುಳ್ಳಿ, ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ 1 ಮೀಡಿಯಂ ಸೈಜ್ ಟೊಮೆಟೊನ ಹಾಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು 3 ಮೂಲಂಗಿ ಅಷ್ಟೇ ಹಾಕೊಳ್ತಾ ಇದ್ದೀನಿ. ಬಿಕಾಸ್ ಇಬ್ಬರಿಗೆ ಎಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಈ ರೆಸಿಪಿನ ಟ್ರೈ ಮಾಡಿ. ಅಥವಾ ನೀವು ಇದೇ ಥರ ಮಾಡ್ತೀರಾ ಅಂತಾನು ಕಮೆಂಟ್ ಮಾಡಿ. ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ತೀನಿ. ಇದಕ್ಕೇನು ರುಬ್ಬೋ ಅಂತ ಅವಶ್ಯಕತೆ ಇಲ್ಲ. ಇದಕ್ಕೇನೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು 4 ವಿಷಲ್ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಇದನ್ನು ಮಂತಾಡ್ಬಿಟ್ಟು ನೆಕ್ಸ್ಟ್ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. 1-2 ಚಿಕ್ಕ ಸ್ಪೂನ್ ಅಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಕ್ರಷ್ ಮಾಡಿರೋ ಅಂಥ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮುಂಚೆನೆ ನೆನೆಸ್ಕೊಂಡಿದ್ದಂಥ ಹುಣಸೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು, ಹಸಿ ವಾಸನೆ ಹೋಗಬೇಕು. ಇನ್ನೊಂದು ಕಡೆ ಇಲ್ಲಿ ಖಾರದ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ. ಇದು ರೆಡಿಮೇಡ್. ಸೊ ಹೋಮ್ ಮೇಡ್ ಆದರೆ ಅದು ರುಬ್ಬಿ ಮಸಾಲೆ ಮಾಡಿ ಸಾಂಬಾರು ಮಾಡಬೇಕಾಗುತ್ತೆ. ನನಗೆ ಅಷ್ಟೊಂದು ಕ್ವಾಂಟಿಟಿ ಬೇಡ. ಸೊ ಹಾಗಾಗಿ ರೆಡಿಮೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲೊಂದು 3 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಗ್ಗರಣೆಗೆ ಹಾಕೊಳ್ತೀನಿ ನಾನು. ಆ್ಯಂಡ್ ಇದು ಚೆನ್ನಾಗಿ ಬೇಯಬೇಕು, ಹಸಿ ವಾಸನೆ ಹೋಗಬೇಕು ಖಾರದು. ಇದು ಬೆಂದಮೇಲೆ ಮೊದಲನೇ ಕೂಗಿಸ್ಕೊಂಡಿದ್ವಲ್ಲ ನಾವು ಬೇಳೆ ತರಕಾರಿ, ನೀವು ಬೇಕಾದ್ರೆ ಇಲ್ಲಿ ಮೂಲಂಗಿ ಬದಲು ಬೇರೆ ತರಕಾರಿನೂ ರಿಪ್ಲೇಸ್ ಮಾಡ್ಕೋಬೋದು. ಆ್ಯಂಡ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು. ಖಾರದ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಷ್ಟೇ, ಈಸಿ ಪೀಸಿ. ಸಾಲ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಾನು ಮುಂಚೆ ಹಾಕಿದೆ ಕರೆಕ್ಟಾಗಿತ್ತು. ಸೊ ಇಷ್ಟೇ ರೆಸಿಪಿ. ನೋಡಿ ಬೆಂದಿದೆ. ಸೊ ಸಾಂಬಾರು ರೆಡಿ. ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ನಾನೀಗ ಸಂಜೆ 7 ಗಂಟೆ ಆಗಿದೆ. ಈಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಎಲ್ಲಿ ರೆಡಿ ಆಗಿದ್ದೀನಿ ಅಂದರೆ, ನನಗೆ ನಾಳೆ ಚಿತ್ರದುರ್ಗದಲ್ಲಿ ಮೇಕ್ ಓವರ್ ಇದೆ. ಸೊ ಹಾಗಾಗಿ ಈಗ ಹೊರಟಿದ್ದೀನಿ. ಆ್ಯಂಡ್ ಇದು ನನ್ನ ಮೊದಲನೇ ಸಲ ಒಬ್ಬಳೇ ಹೋಗ್ತಾ ಇರೋದು. ಆ್ಯಂಡ್ ಫುಲ್ ವ್ಲಾಗ್ ಮಾಡ್ತೀನಿ, ಹೇಗೆ ಅನಿಸ್ತು ನನಗೆ ಈ ಜರ್ನಿ ಒಬ್ಬಳೇ ಹೋಗ್ತಾ ಇರೋದು ಅಂತಲೂ ಕೂಡ. ಆ್ಯಂಡ್ ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿದ್ದೀನಿ. 8:30ಗೆ ಟ್ರೈನ್ ಇದೆ. ಯಾಕಂದರೆ ನೈಟ್ ಹೋಗಿದ್ದೀನಿ ಚಿತ್ರದುರ್ಗಕ್ಕೆ, ಬಟ್ ಡೇ ಟೈಮಲ್ಲಿ ಹೋಗಿದ್ದೆ ಈಗ ಲಾಸ್ಟ್ ಮಂತು. ಬಟ್ ಈಗ ಇರೋದು ಅವರಿಗೆ ಮಾರ್ನಿಂಗ್ ನಾನು ಹೋಗಬೇಕಿದೆ. ಸೊ ಹಾಗಾಗಿ ಈಗ ನೈಟ್ ಟ್ರೈನ್ಗೆ ಹೊರಟಿದ್ದೀನಿ ನಾನು. ಟ್ರಾಲಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಇನ್ನೇನು ಕ್ಯಾಬ್ ಬುಕ್ ಮಾಡಿ ಹೊರಡೋದಷ್ಟೇ. ವೆರಿ ಫಸ್ಟ್ ಟೈಮ್ ಒಬ್ಬಳೇ ಇಷ್ಟು ದೂರ ಟ್ರಾವೆಲ್ ಮಾಡ್ತಾ ಇರೋದು. ಯೂಶ್ವಲಾಗಿ ಯಾರಾದರೂ ಇರ್ತಾರೆ ನನ್ನ ಜೊತೆ. ಸ್ವಲ್ಪ ನರ್ವಸ್ ಇದೆ ಆ್ಯಂಡ್ ಭಯ ಕೂಡ ಇದೆ. ಬಿಕಾಸ್ ಈಗೆಲ್ಲ ಆಗ್ತಾ ಇರೋದು ನೋಡ್ತಾ ಇದ್ದರೆ ಓಡಾಡೋಕ್ಕೆ ತುಂಬಾ ಭಯ ಆಗುತ್ತೆ. ಆ್ಯಂಡ್ ದಟ್ಟು ಟ್ರೈನ್ ಟ್ರಾವೆಲ್ ಒಬ್ಬಳೇ ಸ್ವಲ್ಪ ಭಯ ಇದೆ. ನೋಡೋಣ ಹೇಗೆ ಅನಿಸುತ್ತೆ. ಆ್ಯಂಡ್ ನೈಟ್ ಚಳಿ ಕೂಡ ಇರುತ್ತಲ್ಲ, ಸೊ ಹಾಗಾಗಿ ಸ್ವೆಟರ್ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ತುಂಬ ಚಳಿ ಆಗ್ಬಿಟ್ಟಿತ್ತು ಬರುವಾಗ. ಸೊ ಹಾಗಾಗಿ ಗೊತ್ತಿದೆ ಸೊ ಹೆಂಗಿರುತ್ತೆ ಅಂತ. ನನ್ನ ಬ್ರೈಡಲ್ ಮೇಕ್ ಓವರ್ ಹೇಗಾಗುತ್ತೆ ಅಲ್ಲಿ ಎಲ್ಲನೂ ನಾನು ಆದಷ್ಟು ಗ್ಲಿಮ್ಸ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ನಾನು ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ವಿಡಿಯೋನೂ ಮಾಡಿ ಎಲ್ಲನೂ ಮಾಡೋದಕ್ಕೆ. ಸೊ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಆ್ಯಂಡ್ ನೋಡಿ ಇದು ನನ್ನ ಮೇಕಪ್ ಟ್ರಾಲಿ ಆ್ಯಂಡ್ ಈ ಬ್ಯಾಗಲ್ಲಿ ನಾನು ನಂದು ಒಂದು ಜೊತೆ ಬಟ್ಟೆ ಆ್ಯಂಡ್ ಸ್ನ್ಯಾಕ್ಸ್ ಬಿಕಾಸ್ ಟ್ರೈನಲ್ಲಿ ಏನೂ ಸಿಗಲ್ಲ ಈ ಟ್ರೈನಲ್ಲಿ, ಹಾಗಾಗಿ ನಾನು ಸ್ನ್ಯಾಕ್ಸು ವಾಟರ್ ಬಾಟಲ್ ಏನೇನು ಬೇಕಾಗುತ್ತೆ ಅದೆಲ್ಲನೂ ಇಟ್ಕೊಂಡಿದ್ದೀನಿ. ಇಷ್ಟೇ ಮಿನಿಮಲ್ಲಾಗಿ ತೊಗೊಂಡು ಹೋಗ್ತಿದ್ದೀನಿ. ಒಬ್ಬಳೇ ಆಗಿರೋದ್ರಿಂದನೇ ಈ ಟ್ರಾಲಿಗೆ ಶಿಫ್ಟ್ ಆಗಿದ್ದೀನಿ. ಮುಂಚೆ ಇನ್ನೊಂದು ದೊಡ್ಡ ಟ್ರಾಲಿ ಇತ್ತಲ್ಲ ಅದರಲ್ಲಿ ತೊಗೊಂಡು ಹೋಗ್ತಿದ್ದೆ, ವಿಚ್ ಈಸ್ ಹ್ಯೂಜ್. ಎತ್ತಕ್ಕೆ ತುಂಬ ಕಷ್ಟ ಆಗೋದು, ನನಗೇನೆ ಟ್ರಾವೆಲ್ಸ್ ತುಂಬ ಸುಸ್ತಾಗ್ಬಿಡೋದು ಎಲ್ಲರೂ ಸ್ಟೆಪ್ಸ್ ಇರೋ ಕಡೆ. ಹಾಗಾಗಿ ಈ ಸಲ ಮಿನಿಮಲ್ಲಾಗಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಓನ್ಲಿ ಫಾರ್ ಬ್ರೈಡ್ ಅಲ್ಲ, ಸೊ ಬ್ರೈಡಲ್ಗೆ ಏನೇನು ಬೇಕೋ ಅಷ್ಟು ಮಾತ್ರ ಪ್ಯಾಕ್ ಮಾಡಿದ್ದೀನಿ. ಈ ಟ್ರಾಲಿ ಸ್ವಲ್ಪ ನನಗೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅಷ್ಟೇ. ಆ್ಯಂಡ್ ಈಗ ಆಟೋ ಬುಕ್ ಮಾಡಿದ್ದೆ, ಸೊ ಆಟೋ ಕೂಡ ಬಂತು, ಸೊ ಹೋಗ್ತಾ ಇದ್ದೀನಿ. ಈ ಸಲ ಇದ್ದಿದ್ದು ಯಶವಂತಪುರಿಂದ ಟ್ರೈನು. ಸೊ ನಾನು ಈ ಸ್ಟೇಷನಿಂದ ಹೋಗ್ತಾ ಇರೋದಿದೆ ಫಸ್ಟ್ ಟೈಮ್. ಆ್ಯಂಡ್ ಏನಂದರೆ ಈ ಆಟೋದವ್ರು ಸ್ವಲ್ಪ ರ್ಯಾಶಾಗಿ ಓಡಿಸ್ತಿದ್ರು. ನನಗೆ ಯಾವಾಗ ಸ್ಟೇಷನ್ ಬರುತ್ತೋ ಅಂತ ಭಯ ಆಗಿಬಿಟ್ಟಿತ್ತು. ನನಗೆ ತುಂಬಾ ಭಯ ಇದೆ ವೆಹಿಕಲ್ಸಲ್ಲಿ ಟ್ರಾವೆಲ್ ಮಾಡುವಾಗೆಲ್ಲ. ಆ್ಯಂಡ್ ಅದರಲ್ಲಂತೂ ಈ ರ್ಯಾಶಾಗಿ ಅಥವಾ ಸಂಧಿ ಪಂದಿಲೆಲ್ಲ ನುಗ್ಸೋಕ್ಕೆ ಟ್ರೈ ಮಾಡ್ತಾರಲ್ಲ, ಅದು ಇನ್ನೂ ಭಯ ಆಗುತ್ತೆ. ನಾನು ಹೇಳಿದ್ರು ಅವ್ರು ಹಾಗೆ ಓಡ್ತಿದ್ರು. ಸೊ ಏನು ಮಾಡೋಕ್ಕಾಗಲ್ಲ, ಬೇಕು ಹೋದರೆ ಸಾಕು ಅಂದ್ಕೊಂಡೆ. ಆ್ಯಂಡ್ ಸ್ಟೇಷನ್ ರೀಚ್ ಆದೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ, ಸೊ ಹಾಗಾಗಿ ಇಲ್ಲಿ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ನಂಗೆ ಅಷ್ಟು ಗೊತ್ತಿಲ್ಲ. ಸೊ ನೋಡ್ಕೊಂಡು ನಿಧಾನಕ್ಕೆ ಹೋದೆ ನಾನು. ಸೊ ಅದಕ್ಕೆ 1 hour ಮುಂಚೆನೇ ಬಂದುಬಿಟ್ಟಿದ್ದೆ. ಟ್ರೈನ್ ಇದ್ದಿದ್ದು ಆ್ಯಕ್ಚುಲಿ 8:30ಇಂದ, ನಾನು 7:30ಗೆ ಹೋಗಿದ್ದೆ. ಆ್ಯಂಡ್ ನಮ್ಮಮ್ಮ ಹೇಳಿದರು ಎದುರುಗಡೆ ಅಥವಾ ಎಲ್ಲಾದರೂ ಪಕ್ಕದಲ್ಲಿ ಲೇಡೀಸ್ ಇದ್ದರೆ ಫಸ್ಟ್ ಮಾತಾಡ್ಸ್ಕೊ, ಇಲ್ಲಾಂದರೆ ಭಯ ಆಗ್ಬೋದು ಅಂತ. ನನ್ನ ಮುಂದೆ ಆ್ಯಕ್ಚುಲಾಗಿ ಹುಡುಗಿನೇ ಇದ್ದರು, ಸೊ ನಾನು ಮಾತಾಡ್ಸ್ಕೊಂಡೇ ಹೋದೆ. ಅವ್ರು ಬಳ್ಳಾರಿಗೆ ಹೋಗ್ತಾಯಿದ್ರು. ಈ ಟ್ರೈನ್ ಬಳ್ಳಾರಿಗೂ ಹೋಗುತ್ತೆ ಅದಾದಮೇಲೆ ಅಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಬಳ್ಳಾರಿಯವರೇ ಇದ್ದರು. ಆದ್ರೂ ಈ ನೈಟ್ ಟೈಮಲ್ಲಿ ಯಾವ ಸ್ಟಾಪ್ ಏನು ಅಂತಲೇ ಕಾಣಿಸಲ್ಲ. ಸೊ ನಾನು ಮಲ್ಕೊಳ್ಳೇ ಇಲ್ಲ, ಎದ್ದೇ ಇದ್ದೆ ಸ್ಟಾಪ್ ಮಿಸ್ ಆಗಿಬಿಟ್ರೆ ಅಂತ. ಇವನ್ ಚಿತ್ರದುರ್ಗ ಬಂದಾಗಲೂ ನನ್ನ ಮೊಬೈಲಲ್ಲಿ ನೋಡ್ತಾ ಇದ್ದೆ, ಟ್ರ್ಯಾಕ್ ಮಾಡ್ತಾ ಇದ್ದೆ. ಆದರೂ ಇದು ಅದೇ ಸ್ಟಾಪ. ನಾನು ಇಳಿದ್ಬಿಟ್ಟು ಆಮೇಲೆ ಇದಲ್ಲ ಅಂದರೆ ಮತ್ತೇನು ಮಾಡೋದು ಅನ್ನೋ ಭಯದಲ್ಲೇ ಇದ್ದೆ. ಬಿಕಾಸ್ ಅಲ್ಲಿ ಸ್ಟಾಪ್ ಕಾಣಿಸ್ತಾನೆ ಇಲ್ಲ, ನೇಮ್ ಬೋರ್ಡು. ಆ್ಯಂಡ್ ಆಮೇಲೆ ಒಂದು ಐಡಿಯಲ್ಲಿ ಇಳಿದೆ. ಆಮೇಲೆ ಆ ಬೋರ್ಡ್ ನೋಡೋವರೆಗೂ ಸಮಾಧಾನ ಇರಲಿಲ್ಲ. ಆ್ಯಂಡ್ ಅವರು ಕೂಡ ಬಂದಿದ್ದರು ಪಿಕ್ ಮಾಡೋಕ್ಕೆ. ಆ್ಯಂಡ್ ಅವ್ರಿಗೆ ಮುಂಚೆನೇ ನಾನು ಫೋನ್ ಮಾಡಿ ಹೇಳ್ಬಿಟ್ಟಿದ್ದೆ, ಇಷ್ಟೊತ್ತಿಗೆ ಬನ್ನಿ, ಸ್ವಲ್ಪ ಬೇಗನೆ ಬಂದಿರಿ ಅಂತ. ಪಾಪ ಅವರು 3:15 ಗಂಟೆ ಮುಂಚೆನೇ ಬಂದು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ಅವ್ರ ಜೊತೆ ಹೊರಟೆ. ನಾನು ಇದು ನೈಟ್ ಟೈಮ್ ಬಂದಿರೋದಲ್ವಾ, ನಾನು ರೀಚ್ ಆದಾಗ ಆ್ಯಕ್ಚುಲಾಗಿ 2:30 ಏನೋ ಆಗಿತ್ತು. 1:30 ಏನೋ ಬರಬೇಕಿತ್ತು, ಸ್ವಲ್ಪ ಡಿಲೇ ಆಯಿತು 2 ಬಂದು. ನಾನು ಅಲ್ಲಿ ವೆನ್ಯೂಗೆ ಹೋದಾಗ 2:30 ಆಗಿತ್ತು. ನಾನು ವೆನ್ಯೂಗೂ ರೀಚ್ ಆಗಿ ಮಲ್ಕೊಳ್ಳೋಷ್ಟ್ರಲ್ಲಿ 3 ಗಂಟೆ ಆಯಿತು. ಟಯರ್ಡ್ ಅನಿಸ್ಬಿಟ್ಟಿತ್ತು. ಆ್ಯಂಡ್ ಮಾರ್ನಿಂಗ್ 6ಗೆ ಎದ್ದು ನನ್ನ ಬ್ರೈಡ್ನ ರೆಡಿ ಮಾಡಬೇಕಿತ್ತು. ಆ್ಯಂಡ್ ನೀವೆಲ್ಲಿ ನೋಡ್ಬೋದು ಅವ್ರದ್ದು ಹೇರ್ ಸ್ಟೈಲ್ ಕೂಡ ಮಾಡಿದ್ದೀನಿ. ಅದ್ರದ್ದೇನು ವಿಡಿಯೋ ಮಾಡಿಲ್ಲ. ಇವರೇ ನನ್ನ ಬ್ರೈಡ್ ನಿರೋಷಾ ಅಂತ ಹೇಳಿ. ನೋಡಿ ಲುಕ್ ಕಂಪ್ಲೀಟ್ ಆಗಿದೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳಿ. ನಿಮ್ಗೆ ಹೇಗೆ ಬೇಕಿತ್ತು ಹಾಗೆ ಓವರಾಲ್ ಎಲ್ಲ ಇಷ್ಟ ಆಯಿತಾ? ಹೇರ್ ಸ್ಟೈಲ್, ಮೇಕಪ್? ಥ್ಯಾಂಕ್ ಯು. ಶಿ ವಾಸ್ ಕೈಂಡ್ ಆ್ಯಂಡ್ ಸ್ವೀಟೆಸ್ಟ್. ಬಿಕಾಸ್ ಮಧ್ಯದಲ್ಲಿ ಏನೂ ಇಂಟ್ರಪ್ಟ್ ಮಾಡಲಿಲ್ಲ, ತೋರಿಸಿ ಹೇಗೆ ಬಂದಿದೆ ಆ ಥರ ಏನೂ ಕೇಳಲಿಲ್ಲ. ಬ್ಲೈಂಡಾಗಿ ಟ್ರಸ್ಟ್ ಮಾಡಿದರು ನನ್ನನ್ನು. ನಾನು ಲಾಸ್ಟಲ್ಲೇ ಅವ್ರಿಗೆ ತೋರಿಸಿದ್ದೆ ಆ್ಯಕ್ಚುಲಾಗಿ. ಆ್ಯಂಡ್ ಅವ್ರಿಗೂ ಕೂಡ ಖುಷಿ ಆಯಿತು. ನನಗೂ ಅದೇ ಬೇಕಲ್ವಾ, ಆ್ಯಸ್ ಅ ಪ್ರೊಫೆಷ್ನಲ್ ನಮಗೆ ನಮ್ಮ ಕ್ಲೈಂಟಿಗೆ ಸ್ಯಾಟಿಸ್ಫೈ ಮಾಡೋದೇ ಅಲ್ಲ ಮೇನ್. ನನಗೂ ಖುಷಿ ಆಯಿತು. ಆ್ಯಂಡ್ ಇದಾದಮೇಲೆ ನಾನು ಬಸ್ ಬುಕ್ ಮಾಡಿದ್ದೆ ಮೈಸೂರಿಗೆ. ಬಿಕಾಸ್ ಟ್ರೈನ್ ಯಾವುದೂ ಇಲ್ಲ ಡೇ ಟೈಮಲ್ಲಿ. ಆ್ಯಂಡ್ ಟ್ರೈನ್ ಇರೋದು ಬ್ಯಾಂಗ್ಳೂರ್ಗೆ, ಅದು ನೈಟೇ ಇರೋದು. ಸೊ ಅಲ್ಲಿವರೆಗೂ ನಾನು ಎಲ್ಲೂ ಇರೋಕ್ಕಾಗಲ್ಲ. ಸೊ ಹಾಗಾಗಿ ಮೈಸೂರಿಗೆ ಬಸ್ಸಲ್ಲಿ ಹೋಗೋಣ ಅಂತೇಳಿ ನೋಡಿದೆ. ಆ್ಯಂಡ್ ಇದ್ದಿದ್ದು ಒಂದೇ ಬಸ್, ಅದು ಮಧ್ಯಾಹ್ನ ಇದ್ದಿದ್ದು. KSRTC ಬಸ್ ಆದ್ರೂ ಏನಕ್ಕೆ ಬೇಕು, ಸೀಟ್ ಸಿಕ್ಕಿಲ್ಲ ಅಂದರೆ ಲಾಂಗ್ ಜರ್ನಿ ಅಲ್ವಾ ಅಂದ್ಬಿಟ್ಟು ಹೇಳಿ ಬುಕ್ ಮಾಡಿಕೊಂಡೆ. ಆ್ಯಂಡ್ ಹಾಗೆ ಹೋಗ್ತಾ ಒಂದು ಟಾಯ್ ತಗೊಂಡೆ. ಅವನನ್ನು ನೋಡಿ, ಅವನು ನನ್ನನ್ನು ನೋಡಿ ಫಸ್ಟ್ ಏನಾದ್ರು ಕೊಡ್ತಾರೆ ಅಂತ ನೋಡ್ತಾನೆ. ಸೊ ಹಾಗಾಗಿ ಯಾವಾಗಲೂ ತೊಗೊಂಡೋಗೋದು ಅಭ್ಯಾಸ ಆಗಿಬಿಟ್ಟಿದೆ ಇತ್ತೀಚೆಗೆ. ಆ್ಯಂಡ್ ಹೋಗುವಾಗ ವೀಡಿಯೋ ಕಾಲ್ ಕೂಡ ಮಾಡಿದ್ನ ಅವನ್ನ ನೋಡಬೇಕು ಅಂತ. ಬಟ್ ಅವನು ಅಳ್ತಾನೆ ಇದ್ದ. ಅವನು ನಾನಿದು 5 days ಆಯಿತು ಬಿಟ್ಟು ಬಂದು. ಬಿಕಾಸ್ ಕರ್ಕೊಂಡು ಬಂದರೆ ಮತ್ತೆ ವಾಪಸ್ ಕಳಿಸ್ಬೇಕಲ್ಲ ಅಂಥೇಳಿ ನಾನು 3 days ಮುಂಚೆನೇ ಬಂದುಬಿಟ್ಟೆ. ಆ್ಯಂಡ್ ಎಷ್ಟು ಸಲ ಫೋನ್ ಮಾಡಿದಾಗಲೂ ಅಬ್ಸರ್ವ್ ಮಾಡಿದೆ, ಅವನು ಅಳ್ತಾನೆ ಇದ್ದ. ಅವ್ನು ಏನೋ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಅಳ್ತಾ ಇದ್ದಿದ್ದು. ಸೊ ನನಗೂ ಒಂಥರ ಗಿಲ್ಟ್ ಫೀಲ್ ಆಗ್ತಿತ್ತು, ನಾನು ಬಂದಿತ್ತಪ್ಪ, ಅಯ್ಯೋ ಅಳಿಸ್ತಾ ಇದ್ದೀನಲ್ಲ ಅನ್ನಿಸ್ಬಿಡ್ತು.
ಜೊತೆಲಿರುವಾಗ ಏನು ನೀನು ನಾನೇ ಬೇಕು ಅಂತ ಕೇಳಲ್ಲ. ಆ್ಯಂಡ್ ನನ್ನ ವಿಡಿಯೋ ಕಾಲ್ ಇಲ್ಲ ಅಂದಾಗಲೂ ನಾನು ಕೇಳ್ತಾ ಇರಲಿಲ್ಲ. ಬಟ್ ಆದರೆ ವಿಡಿಯೋ ಕಾಲಲ್ಲಿ ನೋಡುವಾಗ ಮಾತ್ರ ಅಳ್ತಾ ಇದ್ದ. ಮನೇಲೆಲ್ಲರೂ ಅದೇ ಹೇಳ್ತಾ ಇದ್ದು, ಅವನು ನಿನ್ನ ನೆನೆಸ್ಕೊಳ್ತಾ ಇದ್ದಾನೆ, ಒಂಥರ ಬೇಜಾರಾಗಿದ್ದಾನೆ ಅಂತ. ಸೊ ನಾನು ಯಾರಿಗೂ ಮನೇಲಿ ಹೇಳಿಲ್ಲ ಮೈಸೂರು ಬರ್ತಾ ಇರೋದು, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತಲೇ ಹೇಳಿದ್ದೆ. ಸೊ ಅವ್ರಿಗೂ ಸರ್ಪ್ರೈಸ್ ಆಯಿತು ನಾನು ಹೋದಾಗ. ನೀವು ಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ಕೋಬೋದು, ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ ಇವಾಗಿಂದ ನೋಡಿ. ಮನೆ ಮುಂದೆನೇ ನಿಲ್ಲಿಸಿದ್ರೆ ಡೌಟ್ ಬರುತ್ತೆ ಅಂತ ಸ್ವಲ್ಪ ಈ ಕಡೆಗೆ ನಿಲ್ಲಿಸಿ ಆಟೋನ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀನಿ. ನೋಡೋಣ ಹೇಗೆ ಅನ್ಸ್ಬೋದು ಅವರಿಗೆ ಅಂತ. ಬಿಕಾಸ್ ನಾನು ಬ್ಯಾಂಗ್ಳೂರಲ್ಲಿ ಇಲ್ಲದೆ ಮನೆಗೆ ಹೋಗ್ತಾ ಇದ್ದೀನಿ ಹೀಗೆ ಹೇಳ್ದೆ ಕಾಲ್ ಮಾಡಿದಾಗೆಲ್ಲ. ಅವರು ನಿಜ ಅಂದ್ಕೊಂಡ್ರು, ಬಟ್ ಆದರೂ ಅವ್ರಿಗೆ ಡೌಟ್ ಇರುತ್ತೆ. ಹೋಗ್ಮೇಲೆ ಚೌಕೊಟ್ಟಾಳೆ ಅಂತ ಗೊತ್ತು. ಏನು ಬೇಬಿ ಮಿಸ್ಸಡ ಪೊನ್ನ ಪುಟ್ರೇಶಿ ಆರಾಮ ಬಂದರಿ ಸರಿ. ಕಳ್ಳ ಅಷ್ಟೇ ಒಂದು ಅಲ್ಲಿ ನೀವು ಟಾಯ್ ಸರಿ. ಹಾಯ್ ಗೈಸ್. ನೋ ಸರಿ ನೋ ಮಾಡಬಾರ್ದಂಗೆ ತಾತಂಗೆ ಸರಿ ಬಿಡು ಸರಿ ಬಿಡು ಸರಿ ಹಿಂಗೆ ಮಾಡಬಾರ್ದು. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ಮೈ 100 ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಈ ವ್ಲಾಗ್ನ ಕಂಟಿನ್ಯೂಷನ್ ಪಾರ್ಟ್ 2 ನೆಕ್ಸ್ಟ್ ವ್ಲಾಗ್ನಲ್ಲಿ ಬರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.